ಈಶಾನ್ಯ ಭಾಗದ 6 ರಾಜ್ಯಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜಲಪ್ರಳಯವನ್ನೇ ಸೃಷ್ಟಿಸಿದೆ. ಪ್ರವಾಹ ಪರಿಸ್ಥಿತಿಯಿಂದಾಗಿ ಜನ ಮನೆಗಳನ್ನು ಕಳ್ಕೊಂಡಿದ್ದಾರೆ, ರಸ್ತೆಗಳು ಮಾಯವಾಗಿದೆ, ಅಲ್ಲಲ್ಲಿ ಭೂಕುಸಿತವಾಗ್ತಾ ಇದ್ದು ಸಾವು ನೋವುಗಳು ಕೂಡ ವರದಿಯಾಗಿದೆ. ಎನ್ಡಿಆರ್ಎಫ್ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಹಲವರ ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ಕೇರಳದಿಂದ ಈಶಾನ್ಯದವರೆಗೂ ಮಳೆಯಾರ್ಭಟ, ನದಿಗಳ ಭೋರ್ಗರೆತ, ಪ್ರವಾಹದ ಪ್ರತಾಪ, ಊರಿಗೆ ಊರೇ ಜಲಾವೃತ, ಅಲ್ಲೋಲ ಕಲ್ಲೋಲ. ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಅವಧಿಪೂರ್ವ ಮುಂಗಾರು ರಣಾರ್ಭಟ ತೋರಿದೆ. ಅಕ್ಷರಶಃ ಮೇಘಸ್ಫೋಟಗೊಂಡಿದ್ದು ಜಲಪ್ರಳಯವೇ ಸೃಷ್ಟಿಯಾಗಿದೆ. ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ, ಮೇಘಾಲಯ, ತ್ರಿಪುರ, ಸಿಕ್ಕಿಂ ರಾಜ್ಯಗಳಲ್ಲಿ ಮೇಘರಾಜನ ಅಬ್ಬರಕ್ಕೆ ನರಕವೇ ಸೃಷ್ಟಿಯಾಗಿದೆ. ಮಳೆರಾಯ ಸೃಷ್ಟಿಸಿದ ಅಲ್ಲೋಲ ಕಲ್ಲೋಲಕ್ಕೆ ಜನ ಕಂಗಾಲಾಗ್ತಾ ಇದ್ದಾರೆ. ವರುಣ ಇಲ್ಲಿನ ಜನರ ನೆಮ್ಮದಿಯನ್ನೇ ಕಸಿದಿದ್ದಾನೆ. ನದಿಗಳ ಭೋರ್ಗರೆತ, ಪ್ರವಾಹದ ಪ್ರಕೋಪಕ್ಕೆ ಈಶಾನ್ಯ ರಾಜ್ಯಗಳು ತತ್ತರಿಸಿವೆ. ಈವರೆಗೆ 32ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವ ವರದಿಯಾಗಿದ್ದು ಸಾವಿರಾರು ಜನ ನಿರಾಶ್ರಿತರಾಗಿದ್ದಾರೆ. ರಣಪ್ರವಾಹ, ಗುಡ್ಡ, ಭೂಕುಸಿತಕ್ಕೆ ರಸ್ತೆ, ಸೇತುವೆಗಳು ಮತ್ತು ಮನೆಗಳು ನಾಮಾವಶೇಷವಾಗಿವೆ. ಸಾವಿರಾರು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಬಹುತೇಕ ರಾಜ್ಯಗಳಲ್ಲಿ ವಿದ್ಯುತ್ ವಿತರಣೆಯಲ್ಲಿ ವ್ಯತ್ಯಯವಾಗಿದೆ. ಮುಳುಗಿದ ಮಣಿಪುರ, 19,000 ಜನರಿಗೆ ಸಂಕಷ್ಟ, 3,000 ಮನೆಗಳಿಗೆ ಹಾನಿ, 4,000 ಜನ ಶಿಫ್ಟ್. ಈಶಾನ್ಯ ರಾಜ್ಯಗಳಲ್ಲಿ ಕಳೆದ 4 ದಿನಗಳಿಂದ ಮಳೆ ಅಬ್ಬರಿಸ್ತಾ ಇದೆ. ಸತತ ಮಳೆಯಿಂದ ಮಣಿಪುರ ರಾಜಧಾನಿ ಇಂಫಾಲ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಭೂಕುಸಿತಕ್ಕೆ ಮಣಿಪುರದಲ್ಲಿ 19,000ಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ. 3,365 ಮನೆಗಳು ಹಾನಿಗೊಳಗಾಗಿವೆ. ಮಳೆ ಪೀಡಿತ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. 3,802ಕ್ಕೂ ಹೆಚ್ಚು ಜನರನ್ನು ವಿವಿಧ ಕಡೆ ಸ್ಥಾಪಿಸಲಾದ 6 ಆರೈಕೆ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. ಅಸ್ಸಾಂನಲ್ಲಿ ಮಳೆಗೆ ಒಬ್ಬ ಮೃತಪಟ್ಟಿದ್ದು ಶವ ಸಾಗಾಟಕ್ಕೆ ಪರದಾಡಿದ್ದಾರೆ. ಬೋಟ್ ವ್ಯವಸ್ಥೆ ಇಲ್ಲದಿದ್ದಕ್ಕೆ ಬಿದರಿನಿಂದ ಬೋಟ್ ರೀತಿ ವ್ಯವಸ್ಥೆ ಮಾಡಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಅರುಣಾಚಲ ಪ್ರದೇಶ, ಅಸ್ಸಾಂ ಗಡಿಯ ತೀನ್ಸುಕಿಯಾ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುತ್ತಿದ್ದ ಬಂಜಿರ್ ನದಿ ಪ್ರವಾಹದಲ್ಲಿ ಸಿಲುಕಿದ್ದ 14 ಮಂದಿಯನ್ನ ಭಾರತೀಯ ವಾಯುಪಡೆ ರಕ್ಷಣೆ ಮಾಡಿದೆ. ಅರುಣಾಚಲದಲ್ಲಿ ಮಳೆರಾಯನ ಅಬ್ಬರ, ಧುಮ್ಮಿಕ್ಕುತ್ತಿರುವ ಹಳ್ಳ ದಾಟಿದ ಭೂಪ. ಅರುಣಾಚಲ ಪ್ರದೇಶದಲ್ಲಿ ವರುಣದೇವ ಅಬ್ಬರಿಸಿ ಆರ್ಭಟಿಸುತ್ತಿದ್ದಾನೆ. ವ್ಯಾಪಕವಾಗಿ ನಿರಂತರ ಮಳೆ ಆಗ್ತಾ ಇದೆ. ನದಿ, ಹಳ್ಳ ಕೊಳ್ಳಗಳು ಉಕ್ಕೇರಿ ಭೋರ್ಗರೆಯುತ್ತಿದೆ. ಅಂಜಾವ್ ಜಿಲ್ಲೆಯಲ್ಲಿ ರಣಪ್ರವಾಹ ಉಂಟಾಗಿದೆ. ಅಂಥದ್ರಲ್ಲಿ ಇಲ್ಲೊಬ್ಬ ಭೂಪ ಧುಮ್ಮಿಕ್ಕುತ್ತಿರುವ ಹಳ್ಳದಲ್ಲೇ ಮೊಂಡು ಧೈರ್ಯ ಮಾಡಿ ಮರದ ಸೇತುವೆ ದಾಟಿದ್ದಾನೆ. ಪ್ರಾಣವನ್ನು ಲೆಕ್ಕಿಸದೆ ಹಳ್ಳ ದಾಟಿದ್ದು ಎದೆ ಜಲ್ಲೆನಿಸುವ ದೃಶ್ಯ ವೈರಲ್ ಆಗಿದೆ. ಈಶಾನ್ಯ ರಾಜ್ಯಗಳಿಗೆ ಭಾರಿ ಮಳೆಯ ಎಚ್ಚರಿಕೆ. ಅಸ್ಸಾಂ, ಅರುಣಾಚಲದಲ್ಲಿ ಪ್ರವಾಹದ ಮುನ್ನೆಚ್ಚರಿಕೆ. ಬಂಗಾಳ ಕೊಲ್ಲಿಯಲ್ಲಿನ ಒತ್ತಡದಿಂದಾಗಿ 6 ಈಶಾನ್ಯ ರಾಜ್ಯಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಭಾರತೀಯ ಹವಾಮಾನ ಇಲಾಖೆ ಭಾರಿ ಮಳೆಯ ಎಚ್ಚರಿಕೆ ನೀಡಿದೆ. ಮುಂದಿನ 48 ಗಂಟೆ ಅವಧಿಯಲ್ಲಿ ಅರುಣಾಚಲ ಪ್ರದೇಶ ಹಾಗೂ ಮೇಘಾಲಯ ಭಾಗದಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಎಚ್ಚರಿಸಿದೆ. ಅಸ್ಸಾಂನ ಕೆಳಹಂತದ 3 ಜಿಲ್ಲೆಗಳಿಗೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬಹುತೇಕ ನದಿಗಳು ಅಪಾಯದ ಮಟ್ಟ ಮೀರಿ ಹರಿದಿವೆ. ನದಿ ತೀರದ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚನೆ ನೀಡಿದೆ. ಮಳೆ ಪೀಡಿತ ರಾಜ್ಯಗಳ ಸಿಎಂ ಜೊತೆ ಶಾ ಮಾತುಕತೆ, ಎಲ್ಲಾ ನೆರವು ಒದಗಿಸುವುದಾಗಿ ಅಮಿತ್ ಶಾ ಭರವಸೆ. ಈಶಾನ್ಯ ರಾಜ್ಯಗಳಲ್ಲಿ ಮಳೆ, ಪ್ರವಾಹ, ಭೂಕುಸಿತದಿಂದಾಗಿ ಸಾವು ನೋವು ಹಾನಿ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಶಾನ್ಯ ರಾಜ್ಯಗಳ ಸಿಎಂಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಸ್ಸಾಂ, ಅರುಣಾಚಲ, ಸಿಕ್ಕಿಂನ ಮುಖ್ಯಮಂತ್ರಿಗಳು ಮತ್ತು ಮಣಿಪುರದ ರಾಜ್ಯಪಾಲರ ಜೊತೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಸಾಧ್ಯವಿರುವ ಎಲ್ಲಾ ನೆರವನ್ನು ಒದಗಿಸುವ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಈಶಾನ್ಯದಲ್ಲಿ ಮಳೆಯಾರ್ಭಟಕ್ಕೆ ನರಕವೇ ಸೃಷ್ಟಿಯಾಗಿದೆ. ಜಲಪ್ರಳಯದಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನೆರಡು ದಿನ ಭಾರೀ ಮಳೆ ಪ್ರವಾಹ ಇರಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.